ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್. ನಾನು ರಾಗಿ ಸರಿ ಮಾಡೋದಕ್ಕೆ ಇಲ್ಲಿ ಬಾಂಬೆ ಬೇಳೆ ತೊಗೊಂಡಿದ್ದೀನಿ, ಜೊತೆಗೆ ಹೆಸರು ಕಾಳು, ಅವರೇ ಬೇಳೆ, ಸೋಯಾ ಕಾಳು ತೊಗೊಂಡಿದ್ದೀನಿ, ಹಾಗೆ ಗ್ರೌಂಡ್ ನಟ್ಸ್. ಇದನ್ನ ಸ್ವಲ್ಪ ಜಾಸ್ತಿ ತೊಗೊಳ್ಳಿ, ನಾನು ಎಷ್ಟು ಕ್ವಾಂಟಿಟಿ ಅಂತ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಇದು ತೊಗರಿಬೇಳೆ, ಹಾಗೆ ಹೆಸರು ಬೇಳೆ, ಉದ್ದಿನ ಬೇಳೆ, ಇದು ಹೆಸರು ಕಾಳನ್ನು ಮೊಳಕೆ ಬರೆಸಿರುವಂಥದ್ದು, ಬಟಾಣಿ, ಹೆಸರುಬೇಳೆ, ಕಡಲೆಬೇಳೆ, ಸೂರ್ಯಕಾಂತಿ ಬೀಜ, ಎಲ್ಲ ಡ್ರೈ ಫ್ರೂಟ್ಸ್ನ 50-50 ಗ್ರಾಮ್ಸ್ ತೊಗೊಂಡಿದ್ದೀನಿ, ಮಖಾನ, ಹಾಗೆ ಗೋಧಿ, ರಾಗಿ 1 kg ಅಷ್ಟು ತೊಗೊಂಡಿದ್ದೀನಿ. ಸೊ ರೈಸ್ 1 kg ರಾಗಿ ತೊಗೊಂಡಿರೋದ್ರಿಂದ 1/4 kg ಅಷ್ಟು ಅಕ್ಕಿ ಮತ್ತು 1/4 kg ಅಷ್ಟು ಗೋಧಿನ ತೊಗೊಂಡಿದ್ದೀನಿ. ಸೊ ಎಲ್ಲನೂ ಚೆನ್ನಾಗಿ ವಾಶ್ ಮಾಡಿ, ಎಲ್ಲನೂ ಚೆನ್ನಾಗಿ ಡ್ರೈ ಆಗೋದಕ್ಕೆ ಬಿಡಿ. ನಾನು ಚೆನ್ನಾಗಿ ಅದನ್ನೆಲ್ಲ ಒಣಗಿಸಿದ್ದೀನಿ. ಸೊ ಇವಾಗ ಎಲ್ಲನೂ ಫ್ರೈ ಮಾಡ್ಕೊಳ್ಳಿ, ಒಂದೊಂದೇ ಐಟಮ್ಸ್ನ. ಉದ್ದಿನಬೇಳೆ ನೋಡಿ, ಇದು ಮೊಳಕೆ ಕಟ್ಟಿರುವಂತಹ ಹೆಸರು ಬೇಳೆ, ಎಲ್ಲನೂ ಕೂಡ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಫ್ರೈ ಮಾಡ್ಕೊಳ್ಳೋದ್ರಿಂದ ಅದರದ್ದು ಫ್ಲೇವರ್ ಚೆನ್ನಾಗಿ ಬರುತ್ತೆ. ಇದು ನೋಡಿ ಅವರೇ ಬೇಳೆ. ಇದು ನೀವು ನಾನು ಹೇಳಿರೋಂಥದ್ದನ್ನ ಎಲ್ಲನೂ ಹಾಕಬೇಕು ಅಂತ ಏನಿಲ್ಲ, ಸ್ಕಿಪ್ ಕೂಡ ಮಾಡಬಹುದು. ಹುರುಳಿಕಾಳು, ನಾನು ಹೆಸರು ಕಾಳನ್ನು ಮೊಳಕೆ ಕಟ್ಟಿರೋವಂಥದ್ದನ್ನು ತೊಗೊಂಡಿದ್ದೀನಿ, ಹಾಗೆ ಇದು ಹೆಸರು ಕಾಳು ಮೊಳಕೆ ಕಟ್ಟಿಲ್ಲದೆ ಇರೋವಂಥದ್ದು. ನೀವು ಎರಡರಲ್ಲಿ ಒಂದನ್ನು ಕೂಡ ಯೂಸ್ ಮಾಡ್ಬೋದು, ಆಪ್ಷನಲ್ಲು. ತೊಗರಿಬೇಳೆ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಎಲ್ಲ ಡ್ರೈ ಫ್ರೂಟ್ಸು ನೋಡಿ, ನಾನಿಲ್ಲಿ ಗೋಡಂಬಿ, ಬಾದಾಮಿ, ಪಿಸ್ತಾ, ವಾಲ್ನಟ್, ಮಖಾನ ಇಷ್ಟನ್ನು ಯೂಸ್ ಮಾಡಿದ್ದೀನಿ. ಕಡಲೆಕಾಳನ್ನು ಸ್ವಲ್ಪ ಜಾಸ್ತಿನೇ ತಗೊಳ್ಳಿ, ಗ್ರೌಂಡ್ ನಟ್ಟನ್ನ ಚೆನ್ನಾಗಿರುತ್ತೆ, ಸ್ವಲ್ಪ ಸ್ವೀಟ್ ಅನಿಸುತ್ತೆ ಮಕ್ಕಳಿಗೆ. ಬಟಾಣಿ ಪ್ರೋಟೀನ್ ರಿಚ್ ಇರೋದ್ರಿಂದ ಬಟಾಣಿನೂ ಕೂಡ ತಗೊಂಡಿದ್ದೀನಿ. ಸೂರ್ಯಕಾಂತಿ ಬೀಜ, ಇದು ಫ್ಲೇವರ್ಗೋಸ್ಕರ ನಾನು ಸ್ವಲ್ಪ ಮೆಂತ್ಯ ಕಾಳು, ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಕಾಳು ಮೆಣಸನ್ನು ಕೂಡ ಆ್ಯಡ್ ಮಾಡ್ತಿದ್ದೀನಿ. ರೈಸನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಗೋಧಿ, ಇದು 1 kg ಅಷ್ಟು ರಾಗಿನೇ ಮೇಯ್ನ್ ಅಲ್ವಾ, ಸೊ 1 kg ತೊಗೊಂಡಿದ್ದೀನಿ. ಸೊ ಇಷ್ಟೆಲ್ಲನೂ ನೀವು ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಲ್ಲ ಆದ ತಕ್ಷಣ ಇದನ್ನು ಪುಡಿ ಮಾಡಿಸಿ. ಸೊ ಹೋಮ್ ಮೇಡ್ ರಾಗಿ ಸೆರ್ಲಾಕ್ ರೆಡಿ ಆಗುತ್ತೆ. ಮಕ್ಕಳು ತುಂಬ ಇಷ್ಟಪಡ್ತಾರೆ, ತುಂಬ ಹೆಲ್ದಿ. ಸೊ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡೋದಕ್ಕೆ. ಇದು 100% ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಸೊ ನಾನು ನಮ್ಮ ಪಾಪುಗೆ ದಿನಕ್ಕೆ 2 ಸಲ ಕೊಡ್ತೀನಿ, ಮಾರ್ನಿಂಗ್ ಒಂದು ಸಲ ಹಾಗೆ ನೈಟ್ ಒಂದು ಸಲ. ಟ್ರೈ ಮಾಡಿ.